ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದಿನ ತಾವು ಗುರುವಿನೆಡೆಗೆ ಶಿಷ್ಯನೊಬ್ಬ ಬಂದ. ಆತ ಬಹುದೂರದಿಂದ ಬೆಟ್ಟ ಗುಡ್ಡಗಳನ್ನು ದಾಟಿ ಮರುಭೂಮಿಯಲ್ಲಿ ತಿರುಗಾಡಿ ಗುರುವನ್ನರಸಿ ಬಂದವನು. ಅವನಿಗೆ ಜೀವನದಲ್ಲಿ ಯಶಸ್ಸನ್ನು ಗಳಿಸೋದು ಹೇಗೆ ಅನ್ನೋದನ್ನು ಗುರುವಿನಿಂದ ತಿಳಿಯಬೇಕಿತ್ತು. ಆತ ಬಹು ಶ್ರಮಪಟ್ಟು ಪರ್ವತದ ಕಡಿದಾದ ದಾರಿಗಳಲ್ಲಿ ನಡೆದು ಕೊನೆಗೆ ಗುರುವಿನ ಪುಟ್ಟ ಮನೆಗೆ ಬಂದು ತಲುಪಿದ. ಗುರುಗಳೇ, ನಾನು ಬದುಕಿನಲ್ಲಿ ಯಶಸ್ಸನ್ನು ಪಡೆಯೋದು ಹೇಗೆ? ವಿನಮ್ರವಾಗಿ ಶಿಷ್ಯ ಗುರುವನ್ನ ಕೇಳ್ದ. ನೀರಿನ ಆಕಾರ ಏನು? ಗುರು ಕೇಳ್ದ. ಶಿಷ್ಯ ತಬ್ಬಿಬ್ಬಾದ. ಇದು ಅವನ ಪ್ರಶ್ನೆಗೆ ಉತ್ತರವಾಗಿರಲಿಲ್ಲ. ಪ್ರಶ್ನೆಯನ್ನ ಕೇಳಿಸಿದವನಂತೆ ನಿಂತ. ಗುರು ಮತ್ತೆ ಅದೇ ಪ್ರಶ್ನಿಸಿದ. ನೀರಿಗೆ ಆಕಾರವೇ? ಶಿಷ್ಯ ದಡಬಡಾಯಿಸಿದ. ಆದರೆ ಗುರುಗಳೇ, ನೀರಿಗೆ ಯಾವುದೇ ಆಕಾರವಿಲ್ಲವಲ್ಲ. ಮಾತನಾಡದೆ ಗುರು ಹೂಜಿಯಲ್ಲಿದ್ದ ನೀರನ್ನು ತನ್ನ ಮುಂದಿದ್ದ ಲೋಟಕ್ಕೆ ಸುರಿದ. ತಕ್ಷಣ ಶಿಷ್ಯನ ಮುಖದ ಮೇಲೆ ನಗೆ ಮೂಡಿತು. ನನಗೀಗ ತಿಳಿತು, ನೀರಿಗೆ ಲೋಟದ ಆಕಾರವಿದೆ. ಗುರು ಅಸಮ್ಮತಿಯನ್ನ ಸೂಚಿಸಿ ತಲೆಯಲ್ಲಾಡಿಸಿದ. ಮತ್ತೆ ಮೌನವಾಗಿ ಲೋಟದ ನೀರನ್ನು ಹತ್ತಿರದಲ್ಲೇ ಇದ್ದ ಹೂದಾನಿಗೆ ವರ್ಗಾಯಿಸಿದ. ಓಹೋ, ಈಗ ನೀರಿಗೆ ಹೂದಾನಿಯ ಆಕಾರ ಬಂದಿತ್ತು ಅಂತ ಶಿಷ್ಯ ಉದ್ಗರಿಸಿದ. ಈಗ ಗುರು ಹೂದಾನಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಮೇಲೆದ್ದ. ಶಿಷ್ಯನು ಎದ್ದು ಅವನನ್ನು ಹಿಂಬಾಲಿಸಿದ. 10 ಹೆಜ್ಜೆ ನಡೆದು ಗುರು ಹೂದಾನಿಯ ನೀರನ್ನು ಮರಳಿನ ನೆಲದ ಮೇಲೆ ಹಾಕ್ತ. ಕ್ಷಣದಲ್ಲಿ ನೀರೆಲ್ಲ ನೆಲದಲ್ಲಿ ಇಂಗಿ ಹೋಯಿತು. ಶಿಷ್ಯ ಕ್ಷಣ ಕಾಲ ಚಿಂತಿಸಿ ಹೇಳ್ದ, ಹಾಗಾದ್ರೆ ನೀರಿಗೆ ತನ್ನದೇ ಆದ ಆಕಾರವೇ ಇಲ್ಲ. ಆದರೆ ಅದು ಯಾವ ಆಕಾರವನ್ನಾದರೂ ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲ, ಅದು ಬೇಕಾದಾಗ ಆಕಾರವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಲೂಬಹುದು ಅಂದ. ಅರ್ಧ ಸಮ್ಮತಿಯನ್ನು ಸೂಚಿಸುವಂತೆ ತಲೆಯಲ್ಲಾಡಿಸಿ ಗುರು ಶಿಷ್ಯನನ್ನ ತನ್ನ ಮನೆಯ ಹಿಂಭಾಗದ ಮೂಲೆಗೆ ಕರೆದುಕೊಂಡು ಹೋದ. ಅಲ್ಲಿ ನೆಲದ ಮೇಲೆ ಸಾಲಾಗಿ ರಂಧ್ರಗಳು ಬಿದ್ದಿತ್ತು. ಅವುಗಳ ಕಡೆಗೆ ಬೆರಳು ತೋರುತ್ತಾ ಗುರು ಕೇಳ್ದ, ನೆಲದ ಮೇಲೆ ನೀನೀಗ ಏನ್ ಕಾಣ್ತಾ ಇದ್ದೆ? ಅವು ರಂಧ್ರಗಳು ಗುರುಗಳೇ. ಮಳೆಗಾಲದಲ್ಲಿ ಮನೆಯ ಹೆಂಚುಗಳ ಮೇಲೆ ಬಿದ್ದ ನೀರು ಹರಿದು ಬಂದು ಹನಿ ಹನಿಯಾಗಿ ಭೂಮಿಯ ಮೇಲೆ ಸತತವಾಗಿ ಬಿದ್ದಾಗ ನೆಲ ಕೊರೆದು ಉಂಟಾದ ರಂಧ್ರಗಳು ಇವು ಅಂದ ಶಿಷ್ಯ. ಮಗು, ನಿನಗೀಗ ಅರ್ಥವಾಯಿತೆ? ನಿನಗೆ ಬದುಕಿನಲ್ಲಿ ಯಶಸ್ಸು ದೊರೆಯಬೇಕಾದ್ರೆ ಎಲ್ಲದಕ್ಕೂ ಸುಲಭವಾಗಿ ಹೊಂದಿಕೊಳ್ಳುವ ಹಾಗೂ ಎಲ್ಲವನ್ನ ಅಂಗೀಕರಿಸುವ ನೀರಿನ ಗುಣವನ್ನು ಬೆಳೆಸ್ಕೊಳ್ಬೇಕು. ನೀರಿನಂತೆ ಸದಾಕಾಲ ಸಮತೆಯನ್ನು ಯಥಾರ್ಥ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು. ಶಿಷ್ಯನಿಗೆ ಅರ್ಥವಾಗತೊಡಗಿತು. ಅಷ್ಟೇ ಅಲ್ಲ ಮಗು, ನೀರಿನಂತೆ ಶಕ್ತಿಶಾಲಿಯಾಗಬೇಕು. ಅದರಂತೆ ಸದಾ ದೃಷ್ಟಿಯನ್ನ ಕೇಂದ್ರೀಕರಿಸಿ ಅದು ಹೇಗೆ ಸತತವಾದ ಪ್ರಯತ್ನದಿಂದ ಬಲಿಷ್ಠ ಕಲ್ಲನ್ನು ಕೊರೆಯಬಲ್ಲದು, ಹಾಗೆ ನೀನು ಅನನ್ಯವಾದ ಶ್ರದ್ಧೆಯಿಂದ ದಣಿವರಿಯದ ಪ್ರಯತ್ನದಿಂದ ಎದುರಾಗುವ ಕಷ್ಟದ ಬಂಡೆಗಳನ್ನು ಕೊರೆದು ಮುನ್ನುಗ್ಗಬೇಕು. ಶಿಷ್ಯನ ಕಣ್ಣಲ್ಲಿ ತಿಳುವಳಿಕೆಯ ನೀರು ಒಸರಿತ್ತು. ದಿಗ್ಭ್ರಮೆಯಿಂದ ಶಿಷ್ಯ ಗುರುವಿಗೆ ಪ್ರಣಾಮ ಸಲ್ಲಿಸಿ ಹೊರನಡೆದ. ಅಲ್ಲಿಂದಾಚೆಗೆ ಅವನ ಜೀವನದಲ್ಲಿ ಸೋಲು ತಲೆ ಹಾಕಲೇ ಇಲ್ಲ. ಅದು ಚೈತ್ರ ಯಾತ್ರೆಯಾಯಿತು. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೆ. ನೀರು ಯಾವ ಆಕಾರವನ್ನು ಬೇಕಾದರೂ ತಾಳಬಹುದು. ಈ ಹೊಂದಿಕೊಳ್ಳುವ ಗುಣದಿಂದ ಅದು ಯಾವಾಗಲೂ ಯಥಾರ್ಥತೆಯನ್ನು ಉಳಿಸಿಕೊಳ್ತದೆ. ಅದರ ಗುರಿ ಯಾವಾಗಲೂ ಲೇಸರ್ನಂತೆ ಸ್ಪಷ್ಟ ಮತ್ತು ನೇರ. ಸತತ ಪ್ರಯತ್ನ ಅದರ ಸ್ವಭಾವ. ಹೀಗಾಗಿ ಅದು ತುಂಬ ಮೆದುವಾಗಿದ್ದರೂ ಅಡ್ಡಲಾಗಿದ್ದ ಅತ್ಯಂತ ಶಕ್ತಿಶಾಲಿಯಾದ ದೊಡ್ಡ ಬಂಡೆಯನ್ನು ಕೂಡ ಕೊರೆದು ಮುನ್ನುಗ್ಗಿ ದಾರಿ ಮಾಡಿಕೊಡ್ತದೆ. ಈ ನೀರಿನ ಗುಣಗಳು ಸ್ವಲ್ಪ ಮಟ್ಟಿಗಾದರೂ ನಮ್ಮಲ್ಲಿ ಅವತರಿಸಿದರೆ ಬದುಕು ಸಮೃದ್ಧಿಯಾಗಬಹುದು. ಏನಂತೀರಾ? ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.